ರಾಜ್ಯದಲ್ಲಿ ಇನ್ನು 2 ದಿನಗಳ ಕಾಲ ಅಧಿವೇಶನ ವಿಸ್ತರಣೆ ಮಾಡಲಾಗುತ್ತೆ. ಸಿಎಂ ನೇತೃತ್ವದ ಸಿಎಲ್ಪಿ ಸಭೆಯಲ್ಲಿ ಈ ರೀತಿಯ ಒಂದು ಮಹತ್ವದ ತೀರ್ಮಾನ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದಿರತಕ್ಕಂಥ ಸಿಎಲ್ಪಿ ಸಭೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದರು. ಮನ್ರೇಗಾ ಯೋಜನೆ ಅದರ ಬಗ್ಗೆ ಚರ್ಚೆ ನಿರ್ಣಯ ಅಂಗೀಕರಿಸಬೇಕು. ಸದನದಲ್ಲಿ ನಿರ್ಣಯ ಅಂಗೀಕರಿಸೋದಕ್ಕೆ ಸಮಯ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಅಧಿವೇಶನ 2 ದಿನಗಳ ಕಾಲ ವಿಸ್ತರಣೆಗೆ ತೀರ್ಮಾನ ಮಾಡಿಕೊಳ್ಳಲಾಗಿದೆ. ಫೆಬ್ರವರಿ 1 ಹಾಗೂ ಫೆಬ್ರವರಿ 2ರಂದು ವಿಶೇಷವಾಗಿ ಮನ್ರೇಗಾ ಯೋಜನೆ ಬಗ್ಗೆ ಚರ್ಚೆ ನಡೆಯುತ್ತೆ. ಬೆಂಗಳೂರಿನ ಒಂದು ಖಾಸಗಿ ಹೋಟೆಲ್ ರಾಡಿಸನ್ ಬ್ಲೂ ಅಂತ, ಆ ಖಾಸಗಿ ಹೋಟೆಲ್ ಅಲ್ಲಿ ಸಿಎಲ್ಪಿ ಸಭೆ ನಡೀತು. ಅದನ್ನ ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಎಲ್ಲಾ ನಾಯಕರುಗಳು ಇದ್ದಾರೆ. ಬೆಳಿಗ್ಗೆಯಿಂದಲೇ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರಾಗಿ ಒಳಗೆ ಬಂದ್ರು. ಮಾಧ್ಯಮಗಳ ಕ್ಯಾಮೆರಾಗಳು ರಾರಾಜಿಸಿದ್ವು. ಎಲ್ಲರ ಗಮನ ಒಂದೇ ಕಡೆ ಇತ್ತು. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಿಎಲ್ಪಿ ಸಭೆ ಶುರುವಾಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಈ ಅಧಿವೇಶನದಲ್ಲಿ ಇನ್ನು ಕೆಲ ಮಹತ್ವದ ವಿಚಾರಗಳಿಗೆ ಸರಿಯಾಗಿ ಸಮಯ ಸಿಕ್ಕಿಲ್ಲ. ಅದರಲ್ಲೂ ಮನ್ರೇಗಾ ಬಗ್ಗೆ ಚರ್ಚೆ ಅಪೂರ್ಣವಾಗಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಇದುವರೆಗೆ ನಡೆದಂಥ ಸದನದ ಕಲಾಪದಲ್ಲಿ ಹಲವಾರು ವಿಷಯಗಳು ಬಂದಿದ್ರು ಕೂಡ ಮನ್ರೇಗಾ ಯೋಜನೆ ಬಗ್ಗೆ ನಿರ್ಣಯವನ್ನ ಸದನದಲ್ಲಿ ಅಂಗೀಕರಿಸೋದಕ್ಕೆ ಸಮಯ ಸಿಕ್ಕಿರಲಿಲ್ಲ. ಇದರಿಂದ ಸ್ವಲ್ಪ ಅಸಮಾಧಾನ ಕೂಡ ಇತ್ತು ಅಂತ ಕಾಣಿಸುತ್ತೆ. ಅದಕ್ಕಾಗಿಯೇ ಸಿಎಂ ಒಂದು ನಿರ್ಧಾರಕ್ಕೆ ಬಂದರು. ರಾಜ್ಯದ ಹಿತದೃಷ್ಟಿಯಿಂದ ಅಧಿವೇಶನವನ್ನ ಇನ್ನು 2 ದಿನಗಳ ಕಾಲ ವಿಸ್ತರಣೆ ಮಾಡಬೇಕು. ಫೆಬ್ರವರಿ 1 ಮತ್ತು ಫೆಬ್ರವರಿ 2ರಂದು ವಿಶೇಷವಾಗಿ ಮನ್ರೇಗಾ ಯೋಜನೆ ಕುರಿತು ಚರ್ಚೆ ನಡೆಸಬೇಕು ಅಂತ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ರಿಪೋರ್ಟರ್ ವಿನೋದ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನೋದ್, ನಿನ್ನೆ ಸಿಎಲ್ಪಿ ಸಭೆ ನಡೀತು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎಲ್ಲ ಕಾಂಗ್ರೆಸ್ ಶಾಸಕರು, ಸಚಿವರುಗಳು ಎಲ್ಲರೂ ಕೂಡ ಆ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಅಸಮಾಧಾನ ಆಗಿತ್ತು ಅನ್ನೋದು ಕಾಣಿಸ್ತಾ ಇದೆ. ಅಷ್ಟಕ್ಕೂ ಏನೇನು ಮಾತುಕತೆಗಳಾಯ್ತು, ಚರ್ಚೆಗಳಾಯ್ತು, ಅಂಡ್ ಫೈನಲಿ ಏನು ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾರೆ ಈಗ ಅಂತ? ಪ್ರಮೋದ್, ನಿನ್ನೆ ರಾಡಿಸನ್ ಬ್ಲೂದಲ್ಲಿ ನಡೆದಿರ್ತಕ್ಕಂತ ಒಂದು ಸಿಎಲ್ಪಿ ಸಭೆಯಲ್ಲಿ ಕಾಂಗ್ರೆಸ್ನ ಎಲ್ಲ ಶಾಸಕರುಗಳು ಮತ್ತು ಸಚಿವರುಗಳು ಭಾಗಿಯಾಗಿದ್ರು. ಆ ಒಂದು ಸಭೆಯಲ್ಲಿ, ಸಿಎಲ್ಪಿ ಸಭೆಯಲ್ಲಿ ಒಂದು ಶಾಸಕರು ಮತ್ತೆ ಸಚಿವರ ವಿರುದ್ಧ ಒಂದು ಸಿಎಂ ಸಿದ್ದರಾಮಯ್ಯವರು ಒಂದು ಗರಂ ಆಗಿದ್ರು ಮತ್ತೆ ಅಸಮಾಧಾನವನ್ನು ಹೊರಹಾಕಿದ್ರು. ಯಾಕೆಂದ್ರೆ ಒಂದು ಕಡೆ ಇಡೀ ರಾಜ್ಯ ಸರ್ಕಾರ ವಿರೋಧ ಪಕ್ಷಗಳನ್ನ ಎದುರು ಹಾಕಿಕೊಂಡು ವಿಶೇಷ ಅಧಿವೇಶನ ಕರೆದು ಒಂದು ಮನ್ರೇಗಾ ಯೋಜನೆ ಮರುಸ್ಥಾಪಿಸುವಂತೆ ಒಂದು ಯೋಜನೆಯನ್ನು ಮುಂದಾದ್ರೆ ಆ ಒಂದು ಯೋಜನೆಗೆ ಮತ್ತೆ ರಾಜ್ಯ ಸರ್ಕಾರದ ಸ್ಪಂದನೆಗೆ ತಮ್ಮ ಸಚಿವರುಗಳ ಶಾಸಕರುಗಳಿಗೆ ಬರ್ತಿಲ್ಲ ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರು ಒಂದು ಅಸಮಾಧಾನ. ಯಾಕಂದ್ರೆ ವಿರೋಧ ಪಕ್ಷದವರು ಪ್ರತಿದಿನ ಒಂದು ಮನ್ರೇಗಾ ವಿಚಾರ ಬಂದಿರತಕ್ಕಂತ ಸಂದರ್ಭದಲ್ಲಿ ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಿ ಒಂದು ಸಭೆಯನ್ನು ಮುಂದೂಡುವಂತೆ ಕಾಲಹರಣ ಮಾಡ್ತಿದ್ದಾರೆ. ಆದ್ರೆ ವಿರೋಧ ಪಕ್ಷಗಳು ಇಷ್ಟೆಲ್ಲ ಜಂಟಿಯಾಗಿ ಕಾಂಗ್ರೆಸ್, ಬಿಜೆಪಿ ಆಗಲಿ ಮತ್ತೆ ಜೆಡಿಎಸ್ ಆಗಲಿ ಜಂಟಿಯಾಗಿ ಒಂದು ಹೋರಾಟ ಮಾಡ್ತಾ ಇದ್ರು, ಆಡಳಿತ ಪಕ್ಷದ ಸಚಿವರುಗಳು, ಶಾಸಕರುಗಳು ವಿರೋಧ ಪಕ್ಷಗಳಿಗೆ ಸರಿಯಾದ ಟಕ್ಕರ್ ಕೊಡ್ತಿಲ್ಲ, ಅಂಕೆ ಸಂಖ್ಯೆಗಳ ಮುಖಾಂತರ ಟಕ್ಕರ್ ಕೊಡ್ತಿಲ್ಲ. ಯಾಕಂದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಹೇಳ್ತಕ್ಕ ಪ್ರಕಾರ ಕೆಲವೊಂದಿಷ್ಟು ಸಚಿವರುಗಳು, ಕೆಲವೊಂದಿಷ್ಟು ಶಾಸಕರು ಅಷ್ಟೇ ಇದ್ರ ಬಗ್ಗೆ ಮಾತನಾಡ್ತಿದ್ದಾರೆ. SK ಪಾಟೀಲ್ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಮಾದೇವಪ್ಪ ಆಗಿರ್ಬೋದು, ಈ ಒಂದು ಕೆಲವೊಂದಿಷ್ಟು ಸಚಿವರುಗಳು ಮಾತಾಡ್ತಾರೆ. ಆದ್ರೆ ಉಳಿದಂತ ಸಚಿವರುಗಳು ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ವಿರೋಧ ಪಕ್ಷಗಳನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇಲ್ಲ ಅನ್ನುವ ಅಸಮಾಧಾನವನ್ನು ಸಿಎಂ ಸಿದ್ದರಾಮಯ್ಯವರು ಹೊರಹಾಕ್ತಿದ್ದಾರೆ. ಇದ್ರ ಜೊತೆಗೆ ಮತ್ತೊಂದೆಡೆ ಕೆಲವೊಂದಿಷ್ಟು ಸಚಿವರುಗಳು ಮತ್ತೆ ಶಾಸಕರುಗಳು ಗೈರಾಗ್ತಿದೆ ಸದನಕ್ಕೆ. ಯಾಕಂದ್ರೆ ಈ ಒಂದು ಸದನ ಪ್ರತಿಷ್ಠೆಯ ಅಧಿವೇಶನ ಆಗಿದೆ ರಾಜ್ಯ ಸರ್ಕಾರಕ್ಕೆ. ಯಾಕಂದ್ರೆ ವಿಶೇಷ ಅಧಿವೇಶನ ಮನ್ರೇಗಾ ವಿಚಾರಕ್ಕೆ ಕರೆದಿರ್ತಕ್ಕಂಥ ಈ ವಿಷಯಕ್ಕೆ ಸೊ ಇವರು ಒಂದು ಸರಿಯಾಗಿ ಬರ್ತಿಲ್ಲ, ಸರಿಯಾಗಿ ಆಡಳಿತ ವಿರೋಧ ಪಕ್ಷವನ್ನ ಕಟ್ಟಿ ಹಾಕ್ತಿಲ್ಲ ಅನ್ನೋದು ಮತ್ತೊಂದು ಅಸಮಾಧಾನ. ಜೊತೆಗೆ RB ತಿಮ್ಮಪ್ಪರ ಪರವಾಗಿ ನಿನ್ನೆ ಒಂದು ಸಿಎಲ್ಪಿ ಸಭೆಯಲ್ಲಿ ನಿಂತಿದ್ದಾರೆ. ಅವರ ಪರವಾಗಿ ಸಿಎಂ ಸಿದ್ದರಾಮಯ್ಯ ಬಹುಪರ ಕೇಳಿದ್ರು. ಯಾಕಂದ್ರೆ ಯಾರೋ ಒಬ್ಬ ಅಧಿಕಾರಿ ಮಾತಾಡಿದ ತಕ್ಷಣ ಅದಕ್ಕೆ
ಒಬ್ಬ ಸಚಿವರು ಹೇಗೆ ರಾಜೀನಾಮೆ ಕೊಡೋಕೆ ಅಥವಾ ದಾಖಲಾತಿಗಳು ಏನಿದಾವೆ? ವಿರೋಧ ಪಕ್ಷವು ಸುಮ್ಮನೆ ಅದ್ರ ಬಗ್ಗೆ ಬೊಬ್ಬೆ ಹಾಕ್ತಿದೆ. ನೀವು ಒಂದು ಆರ್.ಬಿ. ತಿಮ್ಮಾಪುರ ಪರವಾಗಿ ನಿಂತ್ಕೋಬೇಕು. ಅವರ ರಾಜೀನಾಮೆ ಕೊಡೋದಕ್ಕೆ ವಿಪಕ್ಷಗಳು ಏನ್ ಹೇಳ್ತಿದ್ವಿ, ಅವರ ಕಾಲದಲ್ಲಿ ಆಗಿರ್ತಕ್ಕಂಥ ವಿಪಕ್ಷಗಳು ಆಡಳಿತದಲ್ಲಿ ಆಗಿರ್ತಕ್ಕಂಥ ಹಗರಗಳಲ್ಲಿ ನೀವು ಮಾತನಾಡಿ, ಯಾಕೆ ರಾಜೀನಾಮೆ ಕೊಡ್ಬೇಕು? ಅವ್ರು ನಿಮ್ಮ ಆಡಳಿತದ ಇಷ್ಟೊಂದು ಹಗರಣಗಳಾಗಿವೆ, ಅವಾಗ ಎಷ್ಟು ನಿಮ್ಮ ಸಚಿವರುಗಳು ಎಷ್ಟು ರಾಜೀನಾಮೆ ಕೊಟ್ರು? ಈ ವಿಚಾರನು ಚರ್ಚೆ ಆಯ್ತು. ಇನ್ನು ಮತ್ತೊಂದು ಕಡೆ ರಾಜ್ಯಪಾಲರ ಒಂದು ರಾಷ್ಟ್ರಗೀತೆಗೆ ಅಗೌರವ ತೋರಿಸಿದ್ದು, ಅಂದ್ರೆ ರಾಷ್ಟ್ರಗೀತೆ ಹೇಳದೇನೆ ಭಾಷಣ ಅರ್ಧಕ್ಕೆ ನಿಲ್ಲಿಸಿ ಹೋಗಿರೋ ಕಾರಣದಿಂದ ಅವ್ರು ರಾಷ್ಟ್ರಗೀತೆ ವಿರುದ್ಧ ಅಂದ್ರೆ ರಾಜ್ಯಪಾಲರ ವಿರುದ್ಧ ಯಾವ ತರ ಹೋರಾಟ ಇರ್ಬೇಕು, ಕೋರ್ಟ್ ಮೊರೆ ಹೋಗೋದಾ ಬೇಡವಾ? ಯಾಕಂದ್ರೆ ರಾಷ್ಟ್ರಪತಿಯವರಿಗೆ ಅವಮಾನ ಅಂದ್ರೆ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರೆ ಈ ಎಲ್ಲ ವಿಚಾರಗಳು ನಿನ್ನೆ ಒಂದು CLP ಸಭೆಯಲ್ಲಿ ಚರ್ಚೆ ಆಗಿದೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿನೋದ್. ಬನ್ನಿ ಪ್ಲೀಸ್, ಕೋಪರೇಟ್ ಮಾಡಿ ಹೋಗ್ತೀವಲ್ಲ.